ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್ಸ್. ನಾವಿವತ್ತು ಗೆಣಸನ್ನು ಬಳಸ್ಕೊಂಡ್ಬಿಟ್ಟು ಒಂದು ರುಚಿಕರವಾದಂತಹ ಆರೋಗ್ಯಕರವಾದಂತಹ ಸಿಹಿಯನ್ನು ಮಾಡೋಣಂತೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ಸಕ್ಕರೆ, 1 ಕಪ್ ಹಾಲು, ಒಂದು 2ರಿಂದ 3 ಸ್ಪೂನ್ನಷ್ಟು ತುಪ್ಪ, ಸ್ವಲ್ಪ ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಹಾಗೆ ನಾವು ಈ ಗೆಣಸನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿರಬೇಕು. ನಾವು ಆ ಗೆಣಸನ್ನು ಹೆಚ್ಚಿದ ನಂತರ ನೀರಲ್ಲಿ ಹಾಕಿ ಇಟ್ಕೋಬೇಕು. ನಾವೀಗ ಈ ಗೆಣಸಿಂದ ಸಿಹಿಯನ್ನು ಮಾಡೋಣಂತೆ. ನಾವು ಗೆಣಸಿನ ಪಾಯಸ ಅಂತ ಕರಿತೀವಿ, ನೀವು ಏನಾದರೂ ಕರಿಬೋದು. ಒಟ್ಟು ಗೆಣಸಿಂದ ಮಾಡುವಂತಹ ಸಿಹಿ ಆಗಿರುತ್ತೆ. ಈಗ ಗ್ಯಾಸನ್ನು ಹೊತ್ತಿಸಿಬಿಟ್ಟು ಕುಕ್ಕರನ್ನು ಇಡ್ತಿದ್ದೀವಿ. ನಾವು ಇದನ್ನು ಕುಕ್ಕರಲ್ಲಿ ಮಾಡ್ತಿದ್ದೀವಿ. ಸೊ ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ತುಪ್ಪ ಹಾಕಿಬಿಟ್ಟು, ತುಪ್ಪ ಕಾದ ನಂತರ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈ ಗೆಣಸಿನ ತುಂಡುಗಳನ್ನು ಹಾಕಬೇಕು. ಇದನ್ನು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೋಬೇಕು. ಇದು ಹೊಂಬಣ್ಣ ಬರೋವರೆಗೂ ನಾವು ಈ ಗೆಣಸನ್ನು ಬಾಡಿಸ್ಕೋಬೇಕು. ಗೆಣಸು ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿ. ಗೆಣಸಿನಲ್ಲಿ ವಿಟಮಿನ್ ಎ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಎಲ್ಲ ಹೇರಳವಾಗಿರುತ್ತೆ. ಈಗ ನೋಡಿ, ಇದು ಹೊಂಬಣ್ಣಕ್ಕೆ ತಿರುಗಿದ ನಂತರ ನಾವು ಇಟ್ಕೊಂಡಿದ್ದಂತಹ ಸಕ್ಕರೆಯನ್ನು ಹಾಕಿಬಿಟ್ಟು ಬಾಡಿಸ್ಕೋಬೇಕು. ನಂತರ ಈಗ ಇದು ಸ್ವಲ್ಪ ಹೊಂದಿಕೊಂಡ ನಂತರ ಇದಕ್ಕೆ ಹಾಲನ್ನು ಹಾಕಬೇಕು. ಹಾಲು ನೋಡ್ಕೊಂಡ್ಬಿಟ್ಟು ಹಾಕಿ, ಅಳತೆಗೆ ನೀವು ಎಷ್ಟು ಗೆಣಸು ತೊಗೊಂಡಿದ್ದೀರಾ, ಅದು ಬೇಯೋಕ್ಕೆ ಎಷ್ಟು ಬೇಕಾಗತ್ತೆ ಅನ್ನೋ ಪ್ರಮಾಣದ ಮೇಲೆ ಹಾಲನ್ನು ತಗೋಬೇಕಾಗತ್ತೆ. ಗೆಣಸು ಕಣ್ಣಿಗೆ ತುಂಬ ಒಳ್ಳೆಯದು. ಇದು ಹಾರ್ಟಿಗೆ ಕೂಡ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಅಲ್ಲೂ ಕೂಡ ಈ ಗೆಣಸನ್ನು ಬಳಸ್ತಾರೆ. ನಾವು ಗೆಣಸನ್ನು ಹುರಿದು, ಬೇಯಿಸಿ, ಬಾಡಿಸಿ ಅಥವಾ ಸೂಪ್ ರೂಪದಲ್ಲಿ ಯಾವ ರೂಪದಲ್ಲಾದರೂ ನಾವು ಇದನ್ನು ಬಳಸ್ಬೋದು. ಈಗ ಇದನ್ನು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 2ರಿಂದ 3 ವಿಷಲ್ ಬರೋವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಕುಕ್ಕರ್ ಕೂಗಿದೆ ನಮ್ಮದು. ಕುಕ್ಕರ್ ತಣ್ಣಗಾಗೋವರೆಗೂ ಇದನ್ನು ಬಿಡಬೇಕು. ಕುಕ್ಕರ್ ತಣ್ಣಗಾಗಿದೆ. ನಾವೀಗ ಇದನ್ನು ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಇದನ್ನು ನೋಡಿದರೆ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಹೊರಗಡೆಯಿಂದ ಸ್ವೀಟ್ ತಂದು ಕೊಡೋದ್ರ ಬದಲು ಮನೇಲಿ ಈ ರೀತಿ ಆರೋಗ್ಯಕರವಾದಂತಹ ಸ್ವೀಟನ್ನು ಮಾಡಿಕೊಟ್ರೆ ಅವರು ಖುಷಿಯಾಗಿ ತಿಂತಾರೆ, ನಮಗೂ ಖುಷಿ ಆಗತ್ತೆ. ಒಳ್ಳೆಯ ರೀತಿಯಲ್ಲಿ ಹೊಸತರವಾಗಿ ನಾವು ಮಾಡಿಕೊಟ್ಟಿದ್ದೀವಿ ಅಂತ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟನ್ನು ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ರೀತಿ ಹೊಸ ಹೊಸ ರುಚಿ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.